ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ನಾಗರಾಜ, ಲೆಕ್ಚರರ್, ಗೌರ್ಮೆಂಟ್ ಪಾಲಿಟೆಕ್ನಿಕ್ ಹರಪನಹಳ್ಳಿ. ಇವತ್ತು ನಾನು 2 ಸ್ಟೇಜ್ ರೆಸಿಪ್ರೊಕೇಟಿಂಗ್ ಏರ್ ಕಂಪ್ರೆಸರ್ ಎಕ್ಸ್ಪೆರಿಮೆಂಟ್ನ ಯಾವ ರೀತಿ ಕಂಡಕ್ಟ್ ಮಾಡೋಣ ಅನ್ನೋದ್ರ ಬಗ್ಗೆ ತೋರಿಸ್ಕೊಡ್ತೀನಿ. ಮೊದಲಿಗೆ 2 ಸ್ಟೇಜ್ ರೆಸಿಪ್ರೊಕೇಟಿಂಗ್ ಏರ್ ಕಂಪ್ರೆಸರ್ ಅಂದರೆ ಏನು ಅನ್ನೋದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಕಂಪ್ರೆಸರ್ ಅಂದರೆ ದ ಕಂಪ್ರೆಷನ್ ಆಫ್ ಏರ್ ಫ್ರಮ್ ಲೋ ಪ್ರೆಷರ್ ಟು ಹೈ ಪ್ರೆಷರ್ ಕಂಪ್ರೆಸ್ ಮಾಡೋದು ಪ್ರೋಸೆಸ್ನ ನಾವು ಏನು ಮಾಡ್ತೀವಿ, ಕಂಪ್ರೆಸರ್ ಅಂತ ಕರಿತೀರಿ. ಇದನ್ನು ಕಂಪ್ರೆಷನ್ ಆಫ್ ಏರ್ ಟೇಕ್ ಪ್ಲೇಸ್ ಇನ್ 1 ಸಿಲಿಂಡರಲ್ಲಾದರೆ ಅದನ್ನು ಸಿಂಗಲ್ ಸ್ಟೇಜ್ ಏರ್ ಕಂಪ್ರೆಸರ್ ಅಂತ ಕರಿತೀರಿ. ಕಂಪ್ರೆಷನ್ ಆಫ್ ಏರ್ ಟೇಕ್ ಪ್ಲೇಸ್ ಮೋರ್ ದೆನ್ 1 ಸಿಲಿಂಡರಲ್ಲಿ ಏನಾದರೆ ಅದನ್ನು ಮಲ್ಟಿ ಸ್ಟೇಜ್ ಏರ್ ಕಂಪ್ರೆಸರ್ ಅಂತ ಕರಿತೀರಿ. ನಮ್ಮ ಈಗ ಲ್ಯಾಬಲ್ಲಿ ಇರೋದು 2 ಸ್ಟೇಜ್ ರೆಸಿಪ್ರೊಕೇಟಿಂಗ್ ಏರ್ ಕಂಪ್ರೆಸರ್. 2 ಸ್ಟೇಜ್ ರೆಸಿಪ್ರೊಕೇಟಿಂಗ್ ಏರ್ ಕಂಪ್ರೆಸರ್ ಅಂದರೆ ಕಂಪ್ರೆಷನ್ ಆಫ್ ಏರ್ ಏನಾಗುತ್ತೆ, 2 ಸ್ಟೇಜಲ್ಲಿ ಕಂಪ್ರೆಷನ್ ಆಗುತ್ತೆ. ಅಟ್ ರಿಕ್ವೈರ್ಡ್ ಪ್ರೆಷರಲ್ಲಿ ನಮಗೆ ಏನು ರಿಕ್ವೈರ್ಡ್ ಪ್ರೆಷರ್ ಬೇಕಾಗುತ್ತೋ ಆ ಪ್ರೆಷರ್ಗೆ ನಾವು 2 ಸ್ಟೇಜಲ್ಲಿ ಕಂಪ್ರೆಷನ್ ಆಫ್ ಏರ್ನ ಟೇಕ್ ಪ್ಲೇಸ್ ತಗೊತೀರಿ. ಇಲ್ಲಿ ನೋಡಿ, ಈ ಎಕ್ಸ್ಪೆರಿಮೆಂಟ್ ಸೆಟಪ್ಪಲ್ಲಿ 2 ಸ್ಟೇಜ್ ರೆಸಿಪ್ರೊಕೇಟಿಂಗ್ ಏರ್ ಕಂಪ್ರೆಸರಲ್ಲಿ ಇದು ಬಂದ್ಬಿಟ್ಟು ನಮಗೆ ಲೋ ಪ್ರೆಷರ್ ಕಂಪ್ರೆಸರ್, ಇಲ್ಲಿ ಬಂದ್ಬಿಟ್ಟು ಹೈ ಪ್ರೆಷರ್ ಕಂಪ್ರೆಸರ್. ಇವೆರಡು ಬಿಟ್ವೀನ್ ಲೋ ಪ್ರೆಷರ್ ಕಂಪ್ರೆಸರ್ ಆ್ಯಂಡ್ ಹೈ ಪ್ರೆಷರ್ ಕಂಪ್ರೆಸರಲ್ಲಿ ಇಂಟರ್ ಕೂಲರ್ನ ಪ್ರೊವೈಡ್ ಮಾಡಿದ್ದೀರಿ. ಇಲ್ಲೇನಾಗುತ್ತೆ, ನಾವು ಯಾವ ರೀತಿ ಐಡೆಂಟಿಫೈ ಮಾಡೋದು ಲೋ ಪ್ರೆಷರ್ ಮತ್ತು ಹೈ ಪ್ರೆಷರ್ ಸಿಲಿಂಡರ್ ಅಂದರೆ, ಲೋ ಪ್ರೆಷರ್ ಸಿಲಿಂಡರಲ್ಲಿ ಯಾವಾಗಲೂ ಸೈಜ್ ಆಫ್ ದ ಸಿಲಿಂಡರ್ ಜಾಸ್ತಿ ಇರುತ್ತೆ, ಕಂಪ್ರೆಸರ್ ಬಂದ್ಬಿಟ್ಟು ಸೈಜ್ ಜಾಸ್ತಿ ಇರುತ್ತೆ, ಅದನ್ನು ಲೋ ಪ್ರೆಷರ್ ಕಂಪ್ರೆಸರ್ ಅಂತ ಕರಿತೀರಿ. ಸೈಜ್ ಆಫ್ ದ ಕಂಪ್ರೆಸರ್ ಕಡಿಮೆ ಇದ್ದರೆ ಅದನ್ನು ಹೈ ಪ್ರೆಷರ್ ಕಂಪ್ರೆಸರ್ ಅಂತ ಕರಿತೀರಿ. ಬಿಟ್ವೀನ್ ಇಂಟರ್ ಕೂಲರ್ನ ಪ್ರೊವೈಡ್ ಮಾಡಿದ್ದಾರೆ. ಅದು ಯಾವ ರೀತಿ, ಅದ್ರ ಫಂಕ್ಷನ್ ಏನು ಅಂದರೆ, ಫಸ್ಟ್ ಸ್ಟೇಜಲ್ಲಿ ಏನು ಕಂಪ್ರೆಸ್ ಆಗುತ್ತೆ ಏರು, ಅದನ್ನು ಸೆಕೆಂಡ್ ಸ್ಟೇಜ್ ಕಳ್ಸೋಕ್ಕಿಂತ ಮುಂಚೆ ಆ ಕಂಪ್ರೆಸ್ಡ್ ಏರು ಏನಾಗುತ್ತೆ ಇಂಟರ್ ಕೂಲರ್ಗೆ ಪಾಸ್ ಆಗುತ್ತೆ. ಇಂಟರ್ ಕೂಲರಲ್ಲಿ ಪ್ರೆಷರ್ನ ಕಾನ್ಸ್ಟೆಂಟಾಗಿ ಇಟ್ಕೊಂಡು ಟೆಂಪರೇಚರ್ನ ರೆಡ್ಯೂಸ್ ಮಾಡುತ್ತೆ. ಯಾಕೆ ರೆಡ್ಯೂಸ್ ಮಾಡುತ್ತೆ ಅಂದರೆ, ಏನನ್ನ ಟೆಂಪ್ರೇಚರ್ ಸೇಮ್ ಟೆಂಪ್ರೇಚರ್ ಏರ್ನ ನಾವು ಹೈ ಪ್ರೆಷರ್ ಕಳಿಸಿದಾಗ ಸಿಲಿಂಡರು ಬರಸ್ಟ್ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಬಿಟ್ವೀನ್ ಲೋ ಪ್ರೆಷರ್ ಮತ್ತು ಹೈ ಪ್ರೆಷರ್ ಕಂಪ್ರೆಸರ್ ನಡುವೆ ಇಂಟರ್ ಕೂಲರ್ನ ನಾವು ಪ್ರೊವೈಡ್ ಮಾಡಿರ್ತೀವಿ. ಇಲ್ಲಿ ನೋಡ್ತಾ ಇದ್ರಲ್ಲ, ಇದು ಹಾರಿಫೈಸ್ ಮೀಟರ್ ಅಂತ. ಏರ್ ಫ್ರಮ್ ದ ಅಟ್ಮಾಸ್ಫಿಯರ್ ಏನಾಗುತ್ತೆ, ಎಂಟರ್ಸ್ ಇಂಟು ದ ಲೋ ಪ್ರೆಷರ್ ಸಿಲಿಂಡರ್ ಥ್ರೂ ದ ಹಾರಿಫೈಸ್ ಡಿವೈಸ್ ಮುಖಾಂತರ ಅಟ್ಮಾಸ್ಫಿಯರಿಕ್ ಏರ್ನ ಲೋ ಪ್ರೆಷರ್ ಸಿಲಿಂಡರ್ಗೆ ಎಂಟ್ರಿ ಮಾಡುತ್ತೀರಿ. ದ ಡಯಾಮೀಟರ್ ಆಫ್ ದ ಹಾರಿಫೈಸ್ ಈಸ್, ಇಲ್ಲಿ ಬಂದ್ಬಿಟ್ಟು 20 mm ಡಯಾಮೀಟರ್ ಐತೆ. ಅಟ್ಮಾಸ್ಫಿಯರಿಕ್ ಏರ್ನ ಏನಾಗುತ್ತೆ ಲೋ ಪ್ರೆಷರ್ಗೆ ಕಂಪ್ರೆಸರಿಗೆ ಯಾವುದ್ರ ಮುಖಾಂತರ ಕಳಿಸಿರಿ ನಾವು, ಹಾರಿಫೈಸ್ ಮೀಟರ್ ಮುಖಾಂತರ. ಈಗ ನೋಡಿ, ಹಾರಿಫೈಸ್ ಮೀಟರ್ನಿಂದ ಏನಾಗುತ್ತೆ, ಲೋ ಪ್ರೆಷರ್ ಸಿಲಿಂಡರ್ಗೆ ಏರು ಎಂಟರ್ ಆಗುತ್ತೆ. ಈ ಲೋ ಪ್ರೆಷರ್ ಕಂಪ್ರೆಸರಲ್ಲಿ ಕಂಪ್ರೆಸ್ ದ ಏರ್ ಫ್ರಮ್ ಅಟ್ಮಾಸ್ಫಿಯರ್ ಪ್ರೆಷರ್ ಟು ಸರ್ಟೆನ್ ಪ್ರೆಷರ್ನ ಕಂಪ್ರೆಸ್ ಮಾಡುತ್ತೆ ಅಟ್ ಟೆಂಪರೇಚರ್ T1. ಈ ಟೆಂಪರೇಚರ್ T1 ಮತ್ತು ಪ್ರೆಷರ್ ರೆಕಾರ್ಡ್ ಮಾಡೋದಕ್ಕೆ ನಾವು ಇಲ್ಲಿ ಪ್ರೆಷರ್ ಗೇಜ್ ಮುಖಾಂತರ ನಾವೇನು ಮಾಡ್ಬೋದು, ಲೋ ಪ್ರೆಷರ್ ಗೇಜ್ ಐತೆ, ಲೋ ಪ್ರೆಷರ್ ಗೇಜರ್ ಮುಖಾಂತರ ನಾವು ಫಸ್ಟ್ ಸ್ಟೇಜಲ್ಲಿ ಎಷ್ಟು ಕಂಪ್ರೆಸ್ ಆಗುತ್ತೆ, ಯಾವ ಪ್ರೆಷರಲ್ಲಿ ಕಂಪ್ರೆಸ್ ಆಗುತ್ತೆ ಅನ್ನೋದನ್ನ ನಾವು ಇಲ್ಲಿ ನೋಟ್ ಡೌನ್ ಮಾಡ್ಬೋದು. ಅಟ್ ದ ಸೇಮ್ ಟೈಮ್ ಎಷ್ಟು ಟೆಂಪರೇಚರಲ್ಲಿ ಇದಾಗುತ್ತೆ ಅನ್ನೋದು ಕೂಡ ನಾವು ಇಲ್ಲಿ ರೆಕಾರ್ಡ್ ಮಾಡ್ಕೊಬೋದು. ಅದಾದ್ಮೇಲೆ ಇಂಟರ್ ಕೂಲರ್ ಹೋಗುತ್ತೆ. ಇಂಟರ್ ಕೂಲರ್ ಮುಖಾಂತರ ಏನಾಗುತ್ತೆ, ಹೈ ಪ್ರೆಷರ್ ಕಂಪ್ರೆಸರ್ಗೆ ಸೆಂಡ್ ಮಾಡ್ತೀರಿ ಏರ್ನ. ಹೈ ಪ್ರೆಷರ್ ಏರ್ನ ಏನಾಗುತ್ತೆ, ಒನ್ಸ್ ಅಗೈನ್ ಇಲ್ಲಿ ಕಂಪ್ರೆಷನ್ ಆಫ್ ಏರ್ ಟೇಕ್ ಪ್ಲೇಸ್ ಆಗುತ್ತೆ. ಕಂಪ್ರೆಷನ್ ಆಫ್ ದ ಏರ್ ಎಷ್ಟು ಪ್ರೆಷರ್ಗೆ ತಗೊಳುತ್ತೋ ಆ ಪ್ರೆಷರು ಮತ್ತು ಆ ಟೆಂಪರೇಚರ್ನ ಮತ್ತೆ ಒನ್ಸ್ ಅಗೈನ್ ನಾವು ಹೈ ಪ್ರೆಷರ್ ಗೇಜ್ ಮುಖಾಂತರ ನಾವು ಇಲ್ಲಿ ನೋಟ್ ಡೌನ್ ಮಾಡ್ಕೊಬೋದು. ಇಲ್ಲಿ ಸ್ಪೀಡ್ ಆಫ್ ದ ಕಂಪ್ರೆಸರ್ ಕೂಡ ನಾವು ಡಿಜಿಟಲ್ ಆಗಿ ಇಲ್ಲಿ ನೋಟ್ ಡೌನ್ ಮಾಡ್ಕೊಬೋದು, ಸ್ಪೀಡ್ ಆಫ್ ದ ಕಂಪ್ರೆಸರ್ ಏನು ಮತ್ತು ಎಷ್ಟು ಎನರ್ಜಿ ಕನ್ಸ್ಯೂಮ್ ಆಯಿತು ಅನ್ನೋದ್ರ ಬಗ್ಗೆ ನಾವು ಎನರ್ಜಿ ಮೀಟರಲ್ಲಿ ರೀಡಿಂಗ್ ಕೂಡ ನಾವು ನಂಬರ್ ಆಫ್ ಪಲ್ಸಸ್, ಇವಾಗ n ನಂಬರ್ ಆಫ್ ಪಲ್ಸಸ್ 10 ಪಲ್ಸ್ ಬೇಕಾದ್ರೂ ತಗೊಬೋದು ಅಥವಾ 15 ಪಲ್ಸ್ ಬೇಕಾದ್ರೂ ತಗೊಬೋದು. ಡಿಪೆಂಡಿಂಗ್ ಅಪಾನ್ ಪಲ್ಸ್ ಮೇಲೆ, ನಂಬರ್ ಆಫ್ ಪಲ್ಸ್ ಮೇಲೆ ವಾಟ್ ಈಸ್ ದ ಟೈಮ್ ಟೇಕನ್ ಫಾರ್ n ನಂಬರ್ ಆಫ್ ರೆವಲ್ಯೂಷನ್ ಆಫ್ ದ ಎನರ್ಜಿ ಮೀಟರ್, ಇದನ್ನು ನೋಟ್ ಡೌನ್ ಮಾಡ್ಕೊಬೇಕು. ಇದು ಬಂದ್ಬಿಟ್ಟು ಮಾನೋಮೆಟ್ರಿಕ್ ಹೆಡ್. ಈ ಮಾನೋಮೆಟ್ರಿಕ್ ಹೆಡ್ಡಲ್ಲಿ ಹೆಡ್ ಆಫ್ ದ ವಾಟರ್ ಹೆಡ್ನ ನಾವು ಇಲ್ಲಿ ರೆಕಾರ್ಡ್ ಮಾಡ್ಕೊಬೋದು. ಯಾವ ರೀತಿ ರೆಕಾರ್ಡ್ ಮಾಡ್ಕೊಬೋದು ಅಂದರೆ, ಇಲ್ಲಿ ಮಾನೋಮೆಟ್ರಿ ಹೆಡ್ ಡಿಫ್ರೆನ್ಸ್ ಇನ್ ಹೆಡ್ ಕಾಣುತ್ತೆ, ಒಂದು ಕಡೆ H1 ಇನ್ನೊಂದು ಕಡೆ H2, ಇವೆರಡು ಡಿಫ್ರೆನ್ಸ್ ತಗೊಂಡ್ರೆ ನಮಗೆ ಮಾನೋಮೆಟ್ರಿ ಹೆಡ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಸೆಕೆಂಡ್ ಸ್ಟೇಜ್ ರೆಸಿಪ್ರೊಕೇಟಿಂಗ್ ಕಂಪ್ರೆಸರ್ ಎಕ್ಸ್ಪೆರಿಮೆಂಟ್ ಯಾವ ರೀತಿ ಕಂಡಕ್ಟ್ ಮಾಡೋದು ಅನ್ನೋ ಬಗ್ಗೆ ಮೊದಲು ಹೇಳ್ತೀನಿ. ನೋಡಿ, ಕಂಪ್ರೆಸರ್ ಆನ್ ಮಾಡಿದ್ಮೇಲೆ ನೀವು ಇದರಲ್ಲಿ ಏನೇನು ರೀಡಿಂಗ್ ತಗೊಳ್ಬೇಕಂದ್ರೆ, ಒಂದು ಡಿಸ್ಚಾರ್ಜ್ ಪ್ರೆಷರ್ ಇನ್ನು ಈ ಗೇಜಲ್ಲಿ ನಾವು ನೋಟ್ ಡೌನ್ ಮಾಡ್ಕೊಬೇಕು. ನೆಕ್ಸ್ಟ್ ಸ್ಪೀಡ್ ಆಫ್ ದ ಕಂಪ್ರೆಸರ್ನ ನೋಟ್ ಡೌನ್ ಮಾಡ್ಕೊಬೇಕು. ನೆಕ್ಸ್ಟ್ ಅದಾದಮೇಲೆ ಮಾನೋಮೆಟ್ರಿಕ್ ಹೆಡ್ ಡಿಫ್ರೆನ್ಸ್ ಏನು, H1 ಆ್ಯಂಡ್ H2 ವ್ಯಾಲ್ಯೂನ ನಾವು ಮಾನೋಮೆಟ್ರಿಕ್ ಇದರಲ್ಲಿ ತಗೊಳ್ಬೇಕು. ನಿಮ್ಗೆ ಅಕಾರ್ಡಿಂಗ್ ಟು ಸಿಲೆಬಸ್ ಓನ್ಲಿ ಟು ಡಿಟರ್ಮಿನ್ ದ ವ್ಯಾಲ್ಯೂಮೆಟ್ರಿಕ್ ಎಫಿಷಿಯನ್ಸಿ ಆಫ್ ದ ಕಂಪ್ರೆಸರ್ ಇರೋದ್ರಿಂದ
ಇಷ್ಟು ವ್ಯಾಲ್ಯೂಸು ಸಫಿಷಿಯೆಂಟ್. ಏನೇನು ತಗೋಬೇಕಂದ್ರೆ ಸ್ಪೀಡ್ ಆಫ್ ದ ಕಂಪ್ರೆಸರ್ ಏನು, ಡಿಸ್ಚಾರ್ಜ್ ಪ್ರೆಷರ್ ಏನು, ನೆಕ್ಸ್ಟ್ ಮಾನೋಮೆಟ್ರಿಕ್ ಡಿಫರೆನ್ಸ್ ಏನು, H1 H2 ಅಷ್ಟನ್ನ ನೀವು ತಗೊಳ್ಬೇಕು. ಇಲ್ಲಿ ಡಿಸ್ಚಾರ್ಜ್ ಪ್ರೆಷರ್ ನೀವು ಏನು ಮಾಡಬೇಕಂದ್ರೆ ಸೊ 2 kgಗೆ 4 kg 6 kg 8 kg ಆ ರೀತಿ ನೀವು ಕನ್ಸಿಡರ್ ಮಾಡ್ಕೊಂಡು ತಗೊಳ್ಳಿ. ಅಂದರೆ ಫಸ್ಟು 2 kg ಬಂದಾಗ ನಾವು ಕಂಪ್ರೆಸರ್ ಆನ್ ಮಾಡಿದ್ಮೇಲೆ ಈ ನೀಡಲ್ಲೂ ರೈಸ್ ಆಗ್ತಾ ಇರುತ್ತೆ. 2 kg ಬಂದಾದಮೇಲೆ ಇಲ್ಲಿ ಸ್ಲೈಟಾಗಿ ಔಟ್ಲೆಟ್ ವಾಲನ್ನು ಓಪನ್ ಮಾಡಿ. ಓಪನ್ ಮಾಡಿದಾಗ ನೀವು ಕಂಪ್ರೆಷನ್ ಆಫ್ ದ ಏರ್ ಏನಾಗ್ತಾ ಇರುತ್ತೋ ಆಫ್ಟರ್ ಅಂದರೆ ಎಕ್ಸಿಟ್ 2 kg ಆದಮೇಲೆ ಏನು ಕಂಪ್ರೆಸ್ ಆಗ್ತಾ ಇರುತ್ತೋ ಆ ಏರ್ನ ನಾವು ಅಟ್ಮಾಸ್ಫಿಯರ್ಗೆ ಸೆಂಡ್ ಮಾಡ್ತೀರಿ. ಆ ಪ್ರೆಷರಲ್ಲಿ ನಾವೇನು ಮಾಡಬೇಕು, ಈ ರೀಡಿಂಗ್ಸ್ನ ತಗೋಬೇಕು. ಒಂದು ಸರಿ ರೀಡಿಂಗ್ಸ್ನ ತಗೊಂಡು ಆದಮೇಲೆ ಏನೇನು ಸ್ಪೀಡ್ ಆಫ್ ದ ಕಂಪ್ರೆಸರ್ ಏನು, ನೆಕ್ಸ್ಟ್ ಮಾನೋಮೆಟ್ರಿಕ್ ಡಿಫ್ರೆನ್ಸ್ ಏನು, 2 kg ಆಫ್ ಪ್ರೆಷರ್ಗೆ ಈ ರೀಡಿಂಗ್ಸ್ ತಗೊಳ್ತೀರಿ. ಅದಾದಮೇಲೆ ನೆಕ್ಸ್ಟ್ ಔಟ್ಲೆಟ್ ವಾಲ್ನ ಕ್ಲೋಸ್ ಮಾಡ್ಕೊಳ್ಳಿ. ಕ್ಲೋಸ್ ಮಾಡ್ಕೊಂಡಾದ್ಮೇಲೆ ಮತ್ತೆ ಒನ್ಸ್ ಅಗೇನ್ ಏನಾಗುತ್ತೆ, ಕಂಪ್ರೆಸರಲ್ಲಿ ಮತ್ತೆ ಏರ್ ಕಂಪ್ರೆಸ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ನಿಮ್ಮ ಡಿಸ್ಚಾರ್ಜ್ ಪ್ರೆಷರ್ ಮತ್ತೆ ಏನಾಗುತ್ತೆ, ರೈಸ್ ಹಾಕೊಂಡು ಬರುತ್ತೆ. 2 kg ಇಂದ 4 kg ಬರುತ್ತೆ. 4 kg ಬಂದಾದಮೇಲೆ ಮತ್ತೆ ಸ್ಲೈಟಾಗಿ ಏನು ಮಾಡ್ತೀರಿ, ಔಟ್ಲೆಟ್ ವಾಲನ್ನು ಓಪನ್ ಮಾಡ್ತೀರಿ. ಸೊ ಕಂಪ್ರೆಷನ್ ಆಫ್ ದ ಏರ್ ಏನು ಟೇಕ್ ಪ್ಲೇಸ್ ಆಗುತ್ತೋ ಅದನ್ನು ಕಾನ್ಸ್ಟೆಂಟಾಗಿ ಇಟ್ಕೊತೀರಿ. ಆ 4 kg ಬಂದಾದಮೇಲೆ ಏನು ಮಾಡ್ತೀರಿ, ಮತ್ತೆ ಒನ್ಸ್ ಅಗೇನ್ ಸ್ಪೀಡ್ ಆಫ್ ದ ಕಂಪ್ರೆಸರ್ ಏನು, H1 H2 ಡಿಫ್ರೆನ್ಸ್ ಏನು, ಇದನ್ನ ನೀವು ಟ್ಯಾಬ್ಲರ್ ಕಾಲಮನ್ನು ನೋಟ್ ಡೌನ್ ಮಾಡ್ಕೊತೀರಿ. ನೆಕ್ಸ್ಟ್ ಅದಾದಮೇಲೆ ಮತ್ತೆ ಏನು ಮಾಡ್ತೀರಿ, ಔಟ್ಲೆಟ್ ವಾಲನ್ನು ನೀವು ಕ್ಲೋಸ್ ಮಾಡ್ತೀರಿ. ಮಾಡಿದಾದ್ಮೇಲೆ ಪ್ರೆಷರ್ ಇನ್ಸೈಡ್ ದ ಕಂಪ್ರೆಸರ್ ಏನಾಗುತ್ತೆ, ರೈಸ್ ಹಾಕೊಂಡು ಬರುತ್ತೆ. ಆ ಪ್ರೆಷರ್ ಮತ್ತೆ ಏನಾಗುತ್ತೆ 6 kg ರೈಸ್ ಆಗುತ್ತೆ. 6 kg ರೈಸ್ ಆದಮೇಲೆ ಮತ್ತೆ ಒಂದು ಸೆಕೆಂಡ್ ಸೇಮ್ ಪ್ರೊಸೀಜರ್ನ ಅಡಾಪ್ಟ್ ಮಾಡಿ. ಏನು ಮಾಡ್ತೀರಂದರೆ ಔಟ್ಲೆಟ್ ವಾಲ್ನ ಸ್ಲೈಟಾಗಿ ಓಪನ್ ಮಾಡಿದಾದ್ಮೇಲೆ ಇಲ್ಲಿ 6 kg ಏನಾಗುತ್ತೆ ಕಾನ್ಸ್ಟೆಂಟಾಗಿ ಇಟ್ಕೊಂಡಾಗ್ರಿ. 6 kg ನಾವು ಯಾಕೆ ಕಾನ್ಸ್ಟೆಂಟಾಗಿ ಇಟ್ಕೊತೀರಂದರೆ ಇಲ್ಲಿ 6 kg 4 kg 2 kg ಒಂದು ಲೆವೆಲ್ ಕಾನ್ಸ್ಟೆಂಟ್ ಇದ್ದಾದ್ಮೇಲೆ ಆ kgಗೆ ಎಷ್ಟು ಪ್ರೆಷರ್ ಡೆವಲಪ್ ಆಗ್ತಾ ಇರುತ್ತೋ ಅದನ್ನು ಅಟ್ಮಾಸ್ಫಿಯರ್ ಏರ್ಗೆ ಎಂಟ್ರಿ ಸೆಂಟ್ ಮಾಡಿಬಿಡ್ತೀವಿ. ಅದಕ್ಕೋಸ್ಕರ ನಾವು ಔಟ್ಲೆಟ್ ವಾಲನ್ನು ನಾವು ಓಪನ್ ಮಾಡ್ಕೊಂಡು ಕಂಪ್ರೆಸರ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಔಟ್ಲೆಟ್ ವಾಲ್ ಔಟ್ಲೆಟ್ ವಾಲ್ ಕ್ಲೋಸಲ್ಲಿ ಇರುತ್ತೆ. ಸ್ಟಾರ್ಟ್ ಮಾಡಿದ್ದೀನಿ. ಇಲ್ಲಿ ಪ್ರೆಷರ್ ಡಿಸ್ಚಾರ್ಜ್ ಪ್ರೆಷರ್ ರೈಸ್ ಆಗ್ತಾ ಐತೆ ನೋಡಿ, ಗಮನಿಸ್ರಿ, ರೈಸ್ ಆಗ್ತಾ ಇರುತ್ತೆ. ಇದು ಎಲ್ಲಿಗೆ 2 kg ಬರೋವರೆಗೂ ಏನಾಗುತ್ತೆ, ಕಂಪ್ರೆಷನ್ ಆಫ್ ದ ಏರ್ ಟೇಕ್ ಪ್ಲೇಸ್ ಆಗ್ತಾ ಇರುತ್ತೆ. 2 kg ಬರೋವರೆಗೂ ವೆಯ್ಟ್ ಮಾಡಿ. ಇಲ್ಲಿ ಪ್ರೆಷರ್ ಗೇಜಲ್ಲಿ ಏನಾಗುತ್ತೆ, ನೀಡಲು ಕಾನ್ಸ್ಟೆಂಟಾಗಿ 2 kg ಆದರೂ ಹೋಗಲ್ಲ. ಇನ್ ಬಿಟ್ವೀನ್ 1 and 3 ಬಂದಾಗ ಅವರೇಜಾಗಿ ತಗೊಳ್ಳಿ. 1 and 3 ಇದೇನಾಗುತ್ತೆ, ನೀಡಲು 3 ಹತ್ರ ಬಂದು 1 ಹತ್ರ ಫ್ಲಕ್ಚುಯೇಷನ್ ಇದ್ದಾಗ ಸೊ ಇವೆರಡು ಆವರೇಜಾಗಿ ತಗೊಂಡಾಗೆ ನಮಗೆ 2 ಬರುತ್ತೆ. ಈಗ ನೀವು ಗಮನಿಸ್ತಾ ಇರ್ಬೋದು, ಅದು ನೀಡಲ್ ಬಂದ್ಬಿಟ್ಟು ಪ್ರೆಷರ್ ಗೇಜ್ ನೀಡಲ್ ಬಂದು 1ರಿಂದ 3ವರೆಗೂ ಫ್ಲಕ್ಚುಯೇಷನ್ ಆಗ್ತಾ ಇದೆ. ಸೊ ಈ ಟೈಮಲ್ಲಿ ನೀವು ಲೈಟಾಗಿ ಡಿಸ್ಚಾರ್ಜ್ ವಾಲ್ನ ಓಪನ್ ಮಾಡಿ. ಲೈಟಾಗಿ ಓಪನ್ ಮಾಡಿದಾದ್ಮೇಲೆ ಇದು ನೋಡಿ 2 kg ಇನ್ ಬಿಟ್ವೀನ್ 2 and 3 ಅಷ್ಟೊಳಗಡೆ ಏನಿರುತ್ತೆ. ಸೊ ಈ ರೀತಿ ಲೈಟಾಗಿ ಓಪನ್ ಮಾಡಿದಾದ್ಮೇಲೆ 2 kg ಆ ಪ್ರೆಷರ್ ಏನಾಗುತ್ತೆ, ಕಾನ್ಸ್ಟೆಂಟ್ ಆಗಿರುತ್ತೆ. ನೀವು ಕಂಪ್ರೆಸರ್ ಒಳಗಡೆ ಏನು ಕಂಪ್ರೆಸ್ ಆಗ್ತಾ ಇರುತ್ತೋ ಆ ಏರ್ನ ನೀವು ಅಟ್ಮಾಸ್ಫಿಯರ್ಗೆ ಸೆಂಡ್ ಮಾಡ್ತಾ ಇದ್ರಿ ಹೊರಗಡೆ. ಈ ಪ್ರೆಷರಲ್ಲಿ ನೀವೇನು ಮಾಡಬೇಕಂದ್ರೆ ರೀಡಿಂಗ್ಸ್ನ ತಗೊಬೇಕು. ರೀಡಿಂಗ್ಸ್ನ ಯಾವ್ದಾದ್ರು ತಗೊತೀರಂದರೆ ವಾಟ್ ಇಸ್ ದ ಡಿಸ್ಚಾರ್ಜ್ ಪ್ರೆಷರ್. ಡಿಸ್ಚಾರ್ಜ್ ಪ್ರೆಷರ್ ಬಂದು 2 kg per centimeters ಅಲ್ಲಿರುತ್ತೆ. ನೆಕ್ಸ್ಟ್ ದ ಸ್ಪೀಡ್ ಆಫ್ ದ ಕಂಪ್ರೆಸರ್ ಈಸ್ 743.6 ಬಂದ್ಬಿಟ್ಟು ಸ್ಪೀಡ್ ಆಫ್ ದ ಕಂಪ್ರೆಸರ್ ಇರುತ್ತೆ. ಇಲ್ಲಿ ಡಿಫ್ರೆನ್ಸ್ ಇನ್ ಮಾನೋಮೆಟ್ರಿಕ್ ಏಟ್ ಇನ್ ಟರ್ಮ್ಸ್ ಆಫ್ ಸೆಂಟಿಮೀಟ್ರಲ್ಲೇ ತಗೊಳ್ಳಿ. ಇಲ್ಲಿ ಬಂದ್ಬಿಟ್ಟು ಒಂದು ಕಡೆ ಬಂದು 8.7 ಸೆಂಟಿಮೀಟರ್ ಐತೆ. 8.7 ಸೆಂಟಿಮೀಟರ್ ಬಂದ್ಬಿಟ್ಟು ಒಂದು ಕಡೆ.
ಇನ್ನೊಂದು ಕಡೆ ಬಂದ್ಬಿಟ್ಟು ನಮಗೆ 6.8 ಸೆಂಟಿಮೀಟರ್ ಐತೆ. 6.8 ಸೆಂಟಿಮೀಟರ್. ಇನ್ ಟರ್ಮ್ಸ್ ಆಫ್ ಸೆಂಟಿಮೀಟ್ರಲ್ಲೇ ನೀವು ಮಾನೋಮೆಟ್ರಿಕ್ ಹೆಡ್ಡನ್ನು ತಗೊಳ್ಳಿ. ಸೊ ಈ ರೀಡಿಂಗ್ಸು 3 ಆದಮೇಲೆ ನೆಕ್ಸ್ಟ್ ನೀವೇನು ಮಾಡಬೇಕಂದ್ರೆ ಔಟ್ಲೆಟ್ ವಾಲನ್ನು ಕ್ಲೋಸ್ ಮಾಡಿದಾದ್ಮೇಲೆ ಪ್ರೆಷರ್ ಏನಾಗುತ್ತೆ, ರೈಸ್ ಆಗ್ತಾ ಇರುತ್ತೆ. ಈಗ ನಾನು ಫಸ್ಟ್ ರೀಡಿಂಗಲ್ಲಿ ನಾವು ತಗೊಂಡಿರಬೇಕಾಗಿರೋದು ಇಷ್ಟೇ, 2 kgಗೆ ವಾಟ್ ಇಸ್ ದ ಸ್ಪೀಡ್ ಆಫ್ ದ ಕಂಪ್ರೆಸರ್, ವಾಟ್ ಇಸ್ ದ ಮಾನೋಮೆಟ್ರಿಕ್ ಡಿಫ್ರೆನ್ಸ್ ಇನ್ ಹೆಡ್ ಆಫ್ ದ ಕಂಪ್ರೆಸರ್, ಅವೆರಡನ್ನ ತಗೊತೀನಿ. ಸೊ ಈಗ ಫಸ್ಟ್ ಟ್ರಯಲ್ ಆಯಿತು. ಈಗ ನೆಕ್ಸ್ಟ್ ನಾವೇನು ಮಾಡ್ತೀನಿ, ಸೆಕೆಂಡ್ ಟ್ರಯಲ್ಗೆ ಡೆಲಿವರಿ ಪ್ರೆಷರ್ 4 kgಗೆ ಬರಬೇಕಾದ್ರೆ ನಾನು ಔಟ್ಲೆಟ್ ವಾಲ್ನ ಕ್ಲೋಸ್ ಮಾಡ್ತೀನಿ. ನೋಡಿ, ಔಟ್ಲೆಟ್ ವಾಲ್ನ ಕ್ಲೋಸ್ ಮಾಡ್ತೀನಿ. ಔಟ್ಲೆಟ್ ವಾಲ್ ಕ್ಲೋಸ್ ಆದಮೇಲೆ ಇಲ್ಲಿ ನೀವು ಪ್ರೆಷರ್ ಅಂದರೆ ಡಿಸ್ಚಾರ್ಜ್ ಪ್ರೆಷರ್ ಆಫ್ ದ ಕಂಪ್ರೆಸರ್ ರೈಸ್ ಆಗ್ತಾ ಇರುತ್ತೆ. ಸೊ ಇದು 4 kg ಬರೋವರೆಗೂ ವೆಯ್ಟ್ ಮಾಡಿ. ಗಮನಿಸ್ತಾ ಇರ್ಬೋದು, ನಿಮ್ದು ಇದು ಬಂದ್ಬಿಟ್ಟು ಇನ್ನು ಬಿಟ್ವೀನ್ 3 to 5 ಅಲ್ಲಿ ಫ್ಲಕ್ಚುಯೇಷನ್ ಇರಬೇಕಾದ್ರೆ ಮತ್ತೆ ಡಿಸ್ಚಾರ್ಜ್ ಪ್ರೆಷರ್ನ ಲೈಟಾಗಿ ಅಂದರೆ ಔಟ್ಲೆಟ್ ವಾಲನ್ನು ಲೈಟಾಗಿ ಓಪನ್ ಮಾಡ್ಕೊಳ್ಳಿ. ನೋಡಿ, ಈಗ ಫ್ಲಕ್ಚುಯೇಷನ್ನು ಕಾಣಿಸ್ತಾ ಐತೆ ನಮಗೆ ಇನ್ನು ಬಿಟ್ವೀನ್ 3 to 5 ಅಲ್ಲಿ. ಸೊ ಅಂದರೆ ಪ್ರೆಷರು ಆವ್ರೇಜಾಗಿ ತಗೊಂಡಾಗ 4 kg/cm² ಅಲ್ಲಿ ಕಾನ್ಸ್ಟೆಂಟ್ ಇರುತ್ತೆ. ಈಗ ಸ್ಲೈಟಾಗಿ ವಾಲನ್ನು ಓಪನ್ ಮಾಡಿ. ಸ್ಲೈಟಾಗಿ ವಾಲ್ ಓಪನ್ ಮಾಡಿದಾದ್ಮೇಲೆ ಒನ್ಸ್ ಅಗೈನ್ ವಾಟ್ ಇಸ್ ದ ಸ್ಪೀಡ್ ಆಫ್ ದ ಕಂಪ್ರೆಸರ್, 4 kg ಆಫ್ ಡಿಸ್ಚಾರ್ಜ್ ಪ್ರೆಷರ್ಗೆ 738.6 ಇನ್ RPM. ನೆಕ್ಸ್ಟ್ ದ ಡಿಫ್ರೆನ್ಸ್ ಇನ್ ಮಾನೋಮೆಟ್ರಿಕ್ ಹೆಡ್ ಬಂದ್ಬಿಟ್ಟು ಒಂದು ಕಡೆ 7 ಐತೆ, ಇನ್ನೊಂದು ಕಡೆ 8.5 ಐತೆ. 8.5 - 7 ಇಷ್ಟು ತಗೊಂಡಾದ್ಮೇಲೆ ಎರಡು ರೀಡಿಂಗ್ನ ತಗೊಂಡಾದ್ಮೇಲೆ ಮತ್ತೆ ಫರ್ದರ್ ರೀಡಿಂಗ್ನ ಈ ರೀತಿ ಮಾಡಿ. ಅಪ್ ಟು ನೀವು 2 kg, 4 kg, 6 kg ಅಪ್ ಟು ಮ್ಯಾಕ್ಸಿಮಮ್ ಬಂದ್ಬಿಟ್ಟು 40 kg/cm² ನಾವು ಕಂಪ್ರೆಷನ್ ಮಾಡ್ಬೋದು. ಒಂದು 2, 3 - 4 ಟ್ರಯಲ್ನ ತಗೊಳ್ಳಿ. ತಗೊಂಡಾದ್ಮೇಲೆ ಫರ್ದರ್ ಕ್ಯಾಲ್ಕುಲೇಷನ್ ಪ್ರೊಸೆಸ್ನ ಎಕ್ಸ್ಪ್ಲೇನ್ ಮಾಡಿ. 3ನೇ ಟ್ರಯಲ್ ಬಂದ್ಬಿಟ್ಟು ನಿಮಗೆ ಡಿಸ್ಚಾರ್ಜ್ ಪ್ರೆಷರ್ ಬಂದ್ಬಿಟ್ಟು 6 kg/cm² ಅಲ್ಲಿ 6 ಇಲ್ಲಿ ಫ್ಲಕ್ಚುಯೇಷನ್ನು ಬಂದ್ಬಿಟ್ಟು 5 to 7 ಅಲ್ಲಿ ಫ್ಲಕ್ಚುಯೇಷನ್ ಐತೆ. ಸೊ ಈಗ ಸ್ಲೈಟಾಗಿ ಔಟ್ಲೆಟ್ ವಾಲನ್ನು ಓಪನ್ ಮಾಡಿ. ಇಲ್ಲಿ ಪ್ರೆಷರ್ 6 kg/cm² ಕಾನ್ಸ್ಟೆಂಟ್ ಬರೋಂಗೆ ನೋಡ್ಕೊಂಡಾದ್ಮೇಲೆ ಮತ್ತೆ ಒನ್ಸ್ ಅಗೈನ್ ದ ಸ್ಪೀಡ್ ಆಫ್ ದ ಕಂಪ್ರೆಸರ್ at 6 kg/cm² ಅಲ್ಲಿ 733.3 kg ಸ್ಪೀಡ್ ಇನ್ RPM ಐತೆ. ನೆಕ್ಸ್ಟ್ H1 and H2 ನೋಡ್ರಿ. ಸೊ H1 ಬಂದ್ಬಿಟ್ಟು 8.4, ಇದು 6.9 ಸೆಂಟಿಮೀಟ್ರಲ್ಲಿ ಐತೆ. ಸೊ ಈ ರೀಡಿಂಗ್ನ ಬರ್ಕೊಂಡು ಆದಮೇಲೆ ಎಲ್ಲ ರೀಡಿಂಗ್ನ ತಗೊಂಡಾದ್ಮೇಲೆ ಫಸ್ಟು ಕಂಪ್ರೆಸರ್ನ ಆನ್ ಮಾಡ್ಕೊಳ್ಳಿ, ಸ್ವಿಚ್ ಆಫ್ ಮಾಡಿ.
ಸ್ವಿಚ್ ಆಫ್ ಮಾಡಿದಾದ್ಮೇಲೆ ಔಟ್ಲೆಟ್ ವಾಲ್ ಏನಿರುತ್ತೋ ಅದನ್ನು ಫುಲ್ ಓಪನ್ ಮಾಡಿ. ಅದಾದಮೇಲೆ ಮೈನ್ ಸ್ವಿಚ್ಚನ್ನು ಆಫ್ ಮಾಡಿ. ಈಗ ನೋಡಿ, ನೀವು ಟ್ಯಾಬ್ಲರ್ ಕಾಲಮ್ ರೆಸಿಪ್ರಿಕೇಟಿಂಗ್ ಏರ್ ಕಂಪ್ರೆಸರಲ್ಲಿ ಏನು ರೀಡಿಂಗ್ಸ್ ತೊಗೊಂಡಿದ್ದೀರೋ ಆ ರೀಡಿಂಗ್ಸ್ ಮೇಲೆ ನಾನು ಕ್ಯಾಲ್ಕುಲೇಷನ್ ಮಾಡ್ತಾಯಿದ್ದೀನಿ. ಸೊ ಇದು ಟ್ಯಾಬ್ಲರ್ ಕಾಲಮ್ ನೀವು ತೊಗೊಂಡಿದ್ದು ಸ್ಪೀಡು, ಡೆಲಿವರಿ ಪ್ರೆಷರು, ಡಿಫ್ರೆನ್ಸ್ ಇನ್ ಮಾನೋಮೀಟರ್ ರೀಡಿಂಗ್ H1 ಆ್ಯಂಡ್ H2. ಇಲ್ಲಿ H1 - H2ನ ಡಿಫ್ರೆನ್ಸ್ ಆಗಿ ತೊಗೊಳ್ಳಿ. ಸೊ ಯಾವುದು ಜಾಸ್ತಿ ಇರುತ್ತೋ ಅದರಲ್ಲಿಂದ ಕಡಿಮೆ ಇರೋ ವ್ಯಾಲ್ಯೂನ ಮೈನಸ್ ಮಾಡಿದಾಗ ನಿಮಗೆ ಹೆಡ್ ಆಫ್ ದ ಮಾನೋಮೀಟ್ರ್ ಬರುತ್ತೆ. ಸೊ ಇಲ್ಲಿ ಫಸ್ಟ್ ಒನ್ ಕ್ಯಾಲ್ಕುಲೇಷನ್ ಪಾರ್ಟ್ ಹೇಳ್ತಾ ಇದ್ದೀನಿ. ಈಗ ನೋಡಿರಿ, ಮಾನೋಮೆಟ್ರಿಕ್ ಹೆಡ್ ನೀವೇನು ತೊಗೊಂಡಿದ್ರು ಫಸ್ಟ್ ಟ್ರಯಲ್ ಬಂದ್ಬಿಟ್ಟು 8.7 ಸೆಂಟಿಮೀಟರ್ - 6.8 ಸೆಂಟಿಮೀಟರ್ ಮಾಡಿದಾಗ 1.9 ಸೆಂಟಿಮೀಟರ್ ಬಂತು. ಅದೇ ಟೈಪಲ್ಲಿ ಸೆಕೆಂಡ್ ರೀಡಿಂಗು ಮತ್ತು ಥರ್ಡ್ ಟ್ರಯಲ್ನ ಕ್ಯಾಲ್ಕುಲೇಟ್ ಮಾಡಿ ಡಿಫ್ರೆನ್ಸ್ ಇನ್ ಮಾನೋಮೀಟ್ರ್ ಹೆಡ್. ಒಂದು ಸರಿ ನೀವು ಮಾನೋಮೀಟ್ರ್ ಹೆಡ್ಡನ್ನು ಕ್ಯಾಲ್ಕುಲೇಟ್ ಮಾಡಿದಾದ್ಮೇಲೆ ನೆಕ್ಸ್ಟ್ ಎರಡನೇ ಸ್ಟೆಪ್ ನೀವೇನು ಮಾಡಬೇಕಂದ್ರೆ ಹೆಡ್ ಆಫ್ ದ ಇಯರ್ನ ಫೈಂಡ್ ಔಟ್ ಮಾಡಬೇಕು. ಹೆಡ್ ಆಫ್ ದ ಇಯರ್ ಫೈಂಡ್ ಔಟ್ ಮಾಡೋದಕ್ಕೆ ಫಾರ್ಮುಲಾ ಬಂದ್ಬಿಟ್ಟು ಕ್ಯಾಪಿಟಲ್ H = ಮಾನೋಮೆಟ್ರಿಕ್ ಹೆಡ್ ಡಿವೈಡ್ ಬೈ 100. 100 ನಾನು ಯಾಕೆ ತೊಗೊಂಡಿದ್ದೀನಿ ಅಂದರೆ, ನೀವು ಮಾನೋಮೀಟ್ರ್ ಹೆಡ್ ಬಂದ್ಬಿಟ್ಟು ಇನ್ ಟರ್ಮ್ಸ್ ಆಫ್ ಸೆಂಟಿಮೀಟ್ರ್ನಿಂದ ತೊಗೊಂಡಿರೋದ್ರಿಂದ ಗೆಟ್ ಕನ್ವರ್ಟ್ ಇಂಟು ಮೀಟರ್ ಮಾಡೋದಕ್ಕೋಸ್ಕರ ಡಿವೈಡ್ ಬೈ 100 ತೊಗೊಂಡಿದ್ದೀನಿ. ಇಂಟು ಡೆನ್ಸಿಟಿ ಆಫ್ ವಾಟರ್ ಡಿವೈಡ್ ಬೈ ಡೆನ್ಸಿಟಿ ಆಫ್ ಏರ್. ಡೆನ್ಸಿಟಿ ಆಫ್ ವಾಟರ್ ಬಂದ್ಬಿಟ್ಟು ಕಾನ್ಸ್ಟೆಂಟ್ ಇರುತ್ತೆ 1000 kg/m³. ಡೆನ್ಸಿಟಿ ಆಫ್ ಏರ್ ಬಂದ್ಬಿಟ್ಟು 1.283. ಸೊ ಈ ಈಕ್ವೇಷನ್ಸಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ನಾನು ಇನ್ ಟರ್ಮ್ಸ್ ಆಫ್ ಹೆಡ್ಡಲ್ಲಿ ಬರ್ಕೊಂಡಿದ್ದೀನಿ, ಹೆಡ್ ಆಫ್ ದ ವಾಟರ್ ಮಾನೋಮೀಟ್ರನ್ನ ಬರ್ಕೊಂಡಿದ್ದೀನಿ. ಸೊ ಈಗ ಹೆಡ್ ಆಫ್ ದ ಮಾನೋಮೀಟ್ರ್ ಹೆಡ್ ಆಫ್ ದ ಏರ್ ಬಂದ್ಬಿಟ್ಟು ಕ್ಯಾಪಿಟಲ್ H = 7.79 ಟೈಮ್ಸ್ ಆಫ್ ಹೆಡ್ ಆಫ್ ದ ಮಾನೋಮೀಟ್ರ್ ಆಗುತ್ತೆ. ಈ ರೀಡಿಂಗ್ಸ್ನ ಇಲ್ಲಿ ನೀವೇನು H ತೊಗೊಂಡಿದ್ದೀರೋ ಈ H ರೀಡಿಂಗ್ಸ್ನ ನಾನು ನಾನು ಕ್ಯಾಲ್ಕುಲೇಟ್ ಮಾಡ್ತೀನಿ. ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀನಿ ಅಂದರೆ, ಈಗ ನೋಡಿ, ಫಸ್ಟು ಟ್ರಯಲ್ ಬಂದ್ಬಿಟ್ಟು 1.9 ಸೆಂಟಿಮೀಟ್ರ್ ಬಂತು. 1.9 ಸೆಂಟಿಮೀಟ್ರ್ ಹಾಕ್ಕೊಂಡಾಗ 7.79 ಇಂಟು 1.9 ಮಾಡಿದಾಗ 14.80 ಬಂತು. ಎರಡನೇ ಟ್ರಯಲ್ಲು, ಮೂರನೇ ಟ್ರಯಲ್. ಸೊ ಡಿಪೆಂಡಿಂಗ್ ಅಪಾನ್ ಮಾನೋಮೀಟ್ರ್ ಹೆಡ್ ಏನು ಬಂದಿರ್ತೋ ಆ ಮಾನೋಮೀಟ್ರ್ ಹೆಡ್ಡಿಗೆ ನಾನು ಹೆಡ್ ಆಫ್ ದ ಇಯರ್ನ ಕ್ಯಾಲ್ಕುಲೇಟ್ ಮಾಡ್ತೀನಿ. ಎರಡನೇ ಸ್ಟೆಪ್ ಆದಮೇಲೆ ಮೂರನೇ ಸ್ಟೆಪ್ ನೀವೇನು ಮಾಡಬೇಕಂದ್ರೆ ಆ್ಯಕ್ಚುಯಲ್ ವ್ಯಾಲ್ಯೂಮ್ ಆಫ್ ದ ಇಯರ್ನ ಫೈಂಡ್ ಔಟ್ ಮಾಡಬೇಕು. ಆ್ಯಕ್ಚುಯಲ್ ವ್ಯಾಲ್ಯೂಮ್ ಆಫ್ ದ ಇಯರ್ನ ಫೈಂಡ್ ಔಟ್ ಮಾಡೋಕ್ಕೆ ಫಾರ್ಮುಲಾ ಬಂದ್ಬಿಟ್ಟು VA = CD × A × √2GH. CD ಅಂದರೆ ಕೋಎಫಿಷಿಯೆಂಟ್ ಆಫ್ ಡಿಸ್ಚಾರ್ಜ್. ಇದ್ರ ವ್ಯಾಲ್ಯೂ ಬಂದ್ಬಿಟ್ಟು 0.62 ಕಾನ್ಸ್ಟೆಂಟ್ ಇರುತ್ತೆ. ಏರಿಯಾ ಬಂದ್ಬಿಟ್ಟು ಏರಿಯಾ ಆಫ್ ದ ಆರಿಫೈಸ್. ಸೊ ಅದನ್ನು ಫೈಂಡ್ ಔಟ್ ಮಾಡೋದಕ್ಕೆ 5d²/4 ಇನ್ ಟರ್ಮ್ಸ್ ಆಫ್ ಮೀಟರ್ ಸ್ಕ್ವೇರಲ್ಲಿ ಇರುತ್ತೆ. ಇಲ್ಲಿ ಡಿ ಅಂದರೆ ಡಯಾಮೀಟರ್ ಆಫ್ ದ ಆರಿಫೈಸ್. ನಾನು ಆರಿಫೈಸ್ ನಿಮ್ಮ ಇಕ್ವಿಪ್ಮೆಂಟಲ್ಲಿ 20 mm ಡಯಾಮೀಟರ್ ಐತೆ. ಸೊ 20 mm ತಗೊಂಡು ಏರಿಯಾನ ಕ್ಯಾಲ್ಕುಲೇಟ್ ಮಾಡ್ತೀನಿ. ಏರಿಯಾ ಆಫ್ ದ ಆರಿಫೈಸ್ ಬಂದ್ಬಿಟ್ಟು 3.14 × 10⁻⁻⁴ ಬಂತು. ಸೊ ಈ ಎಲ್ಲ ಪ್ಯಾರಾಮೀಟರ್ನ ನಾನು ಈಕ್ವೇಷನ್ಸಲ್ಲಿ ಹಾಕ್ಕೊತೀನಿ. VA = CD ಅಂದರೆ 0.62, ಏರಿಯಾ ಅಂದರೆ 3.14 × 10⁻⁻⁴ ಇಂಟು √2GH. 2 ಇಂಟು G ಅಂದರೆ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ 9.81 ಮಾಡಿದಾಗ 9.81 ಇಂಟು 2 ಮಾಡಿದಾಗ 19.62 ಬರುತ್ತೆ. ಇಂಟು H ಅಂತ ಮಾಡ್ತೀನಿ. ಸೊ H ಅಂತ ಮಾಡಿದಾಗ VA ಬಂದ್ಬಿಟ್ಟು 8.62 ಇಂಟು 10⁻⁻⁴ ಇಂಟು ಹೆಡ್ ಆಫ್ ದ ಇಯರಲ್ಲಿ ಫಾರ್ಮುಲಾ ಕನ್ವರ್ಟ್ ಆಯಿತು. ಸೊ ಈಗೇನು ಮಾಡ್ತೀನಿ, ನೀವೇನು ಹೆಡ್ ಆಫ್ ದ ಇಯರ್ನ ಕ್ಯಾಲ್ಕುಲೇಟ್ ಮಾಡಿರ್ತೀರೋ ಸೆಕೆಂಡ್ H = ಫಸ್ಟ್ ಟ್ರಯಲ್ 14.80. Hನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಫಸ್ಟ್ ಟ್ರಯಲ್ಗೆ VA ಬಂದ್ಬಿಟ್ಟು 3.31 ಇಂಟು 10⁻⁻³ ಬಂತು. ಎರಡನೇ ಟ್ರಯಲ್ಗೆ H = 11.68 ಐತೆ ಏರ್ ಹೆಡ್ಗೆ ಮತ್ತೆ ಒಂದು ಸೆಕೆಂಡ್ ಎರಡನೇ ಟ್ರಯಲ್ಗೆ VA ಕ್ಯಾಲ್ಕುಲೇಟ್ ಮಾಡ್ತೀನಿ. 2.94 ಇಂಟು 10⁻⁻³ ಬಂತು. ಮೂರನೇ ಟ್ರಯಲ್ಗೆ ಮತ್ತೆ ಒಂದು ಸೆಕೆಂಡ್ ಏರ್ ಹೆಡ್ ಬಂದ್ಬಿಟ್ಟು 10.12 ಮೀಟರ್. ಸೊ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿಕೊಂಡು ನಾನು ಏನು ಮಾಡ್ತೀನಿ, ಮೂರನೇ ಟ್ರಯಲ್ಗೆ ಕ್ಯಾಲ್ಕುಲೇಟ್ ಮಾಡ್ತೀನಿ. ಸೊ ಈಗ ಮೂರನೇ ಟ್ರಯಲಿಗೆ ಕ್ಯಾಲ್ಕುಲೇಟ್ ಮಾಡಿದಾಗ ಎಲ್ಲ ಆ್ಯಕ್ಚುಯಲ್ ವ್ಯಾಲ್ಯೂಸ್ನ ಕ್ಯಾಲ್ಕುಲೇಟ್ ಮಾಡಿದೆ. ಒಂದು ಸರಿ ಆ್ಯಕ್ಚುಯಲ್ ಕ್ಯಾಲ್ಕುಲೇಷನ್ ಮಾಡಿದಾದ್ಮೇಲೆ ನೆಕ್ಸ್ಟ್ ನಾವು ನೆಕ್ಸ್ಟ್ ಸ್ಟೆಪ್ ಏನು ಮಾಡಬೇಕಂದ್ರೆ ಸ್ವೆಪ್ಟ್ ವ್ಯಾಲ್ಯೂಮ್ನ ಫೈಂಡ್ ಔಟ್ ಮಾಡಬೇಕು. ಸ್ವೆಪ್ಟ್ ವ್ಯಾಲ್ಯೂಮ್ = 5d²/4 ಇಂಟು L ಇಂಟು n/60. ಜನರಲಾಗಿ ವ್ಯಾಲ್ಯೂಮ್ ಈಸ್ ನಥಿಂಗ್ ಬಟ್ ಏರಿಯಾ ಇಂಟು ಸ್ಟ್ರೋಕ್ ಲೆಂತ್. ಮೀಟರ್ ಕ್ಯೂಬ್ ಪರ್ ಸೆಕೆಂಡನ್ನು n ಇನ್ ಟರ್ಮ್ಸ್ ಆಫ್ RPM ತಗೊಂಡಿರೋದ್ರಿಂದ ಪರ್ ಸೆಕೆಂಡ್ ಕನ್ವರ್ಟ್ ಮಾಡೋಕ್ಕೆ n/60 ಡಿವೈಡ್ ಬೈ ಮಾಡಿದ್ದೀನಿ. ಇಲ್ಲಿ ಡಿ ಅಂದರೆ ಡಯಾಮೀಟರ್ ಆಫ್ ದ ಕಂಪ್ರೆಸರ್. ಇಲ್ಲಿ ಯಾವ ಡಯಾಮೀಟರ್ನ ನಾವು ತಗೊಬೇಕು, ಇಲ್ಲಿ ಯಾವಾಗಲೂ ನಾವು ಲೋ ಪ್ರೆಷರ್ ಸಿಲಿಂಡರ್ ಡಯಾಮೀಟರ್ ತಗೊಬೇಕು. 75 mm ಡಯಾಮೀಟರ್ ಐತೆ. ಸ್ಟ್ರೋಕ್ ಲೆಂತ್ ಬಂದ್ಬಿಟ್ಟು 70 mm ಐತೆ.
ಸೊ ಇದನ್ನು ನಾನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. pi d ಸ್ಕ್ವೇರ್ ಬೈ 4 5/4 ಇಂಟು ಡಿ ಅಂದರೆ 75 mm ಹೋಲ್ ಸ್ಕ್ವೇರ್ ಇನ್ ಟರ್ಮ್ಸ್ ಆಫ್ ಮೀಟ್ರಲ್ಲಿ ತೊಗೊಂಡಿದ್ದೀನಿ 0.075 ಹೋಲ್ ಸ್ಕ್ವೇರ್ ಇಂಟು ಸ್ಟ್ರೋಕ್ ಲೆಂತ್ 70 mm 0.07 ಅಂತ ತೊಗೊಂಡಿದ್ದೀನಿ ಇಂಟು n/60. ವಿ ಎಸ್ನ ಇನ್ ಟರ್ಮ್ಸ್ ಆಫ್ ಎನ್ನಲ್ಲಿ ಮಡಗಿದ್ದೀನಿ ಈಗ. ಸೊ ಈಗ ಇದೆಲ್ಲ ಕ್ಯಾಲ್ಕುಲೇಟ್ ಮಾಡಿದಾಗ ನನಗೆ ವಿ ಎಸ್ ಬಂದ್ಬಿಟ್ಟು 5.154 ಇಂಟು 10⁻⁻6 ಇಂಟು ಸ್ಪೀಡ್ ಆಫ್ ದ ಕಂಪ್ರೆಸರ್. ಇಲ್ಲಿ ಸ್ಪೀಡ್ ನಾವು ಇನ್ ಟರ್ಮ್ಸ್ ಆಫ್ RPM ಅಲ್ಲಿ ಡೈರೆಕ್ಟಾಗಿ ತಗೊಂಡಾಗ ನಮಗೆ ವಿ ಎಸ್ ಬಂದ್ಬಿಟ್ಟು ಮೀಟರ್ ಕ್ಯೂಬ್ ಪರ್ ಸೆಕೆಂಡಲ್ಲಿ ಬರುತ್ತೆ. ಸೊ ಈಗ ಫಸ್ಟು ಟ್ರಯಲ್ಗೆ ನಾವೇನು ಮಾಡ್ತೀನಿ, ಫಸ್ಟ್ ಸ್ಪೀಡ್ ಆಫ್ ದ ಕಂಪ್ರೆಸರ್. ಫಸ್ಟ್ ಟ್ರಯಲ್ ಬಂದ್ಬಿಟ್ಟು ನನಗೆ ಸ್ಪೀಡ್ ಆಫ್ ದ ಕಂಪ್ರೆಸರ್ ಬಂದ್ಬಿಟ್ಟು 743.6 ಐತೆ. ಮಾಡಿದಾಗ 3.83 ಇಂಟು 10⁻³ ಮೀಟರ್ ಕ್ಯೂಬ್ ಪರ್ ಸೆಕೆಂಡ್ ಬಂತು. ವಿ ಎಸ್ ಸೆಕೆಂಡ್ ಟ್ರಯಲ್ ಬಂದ್ಬಿಟ್ಟು 738.6 ಐತೆ ಇದರಲ್ಲಿ. ಸೊ ಇಲ್ಲಿ 5.144 ಇಂಟು 10⁻⁻6 ಈ ಸ್ಪೀಡ್ನ ಹಾಕೊಂಡಾಗ 3.80 ಇಂಟು 10⁻³ ಮೀಟರ್ ಕ್ಯೂಬ್ ಪರ್ ಸೆಕೆಂಡ್ ಬಂತು. ಮೂರನೇ ಟ್ರಯಲ್ ಸ್ಪೀಡು 733.3 ಅಂತೈತೆ. ಸೊ ಮತ್ತು ಒನ್ಸ್ ಅಗೇನ್ ಸ್ವೆಪ್ಟ್ ವ್ಯಾಲ್ಯೂಮ್ ಬಂದ್ಬಿಟ್ಟು ಮೂರನೇ ಟ್ರಯಲ್ಗೆ 3.77 ಇಂಟು 10⁻³ ಮೀಟರ್ ಕ್ಯೂಬ್ ಪರ್ ಸೆಕೆಂಡ್ ಬಂತು. ಇದನ್ನು 3 ಟ್ರಯಲ್ಗೂ ಮಾಡಿದಾದಮೇಲೆ ನೆಕ್ಸ್ಟ್ ಒನ್ಸ್ ನಾವು ಸ್ವೆಪ್ಟ್ ವ್ಯಾಲ್ಯೂಮು ಆ್ಯಕ್ಚುಯಲ್ ವ್ಯಾಲ್ಯೂಮನ್ನ ಎರಡನ್ನೂ ಕ್ಯಾಲ್ಕುಲೇಟ್ ಮಾಡಿದಾದಮೇಲೆ ವಿ ಕ್ಯಾನ್ ಡಿಟರ್ಮೈನ್ ದ ವ್ಯಾಲ್ಯೂಮೆಟ್ರಿಕ್ ಎಫಿಷಿಯನ್ಸಿ ಆಫ್ ದ ಕಂಪ್ರೆಸರ್. ವ್ಯಾಲ್ಯೂಮೆಟ್ರಿಕ್ ಎಫಿಷಿಯನ್ಸಿ ಆಫ್ ದ ಕಂಪ್ರೆಸರ್ ಇಸ್ ಗಿವನ್ ಬೈ ಇಟ್ ಈಸ್ ದ ರೇಷಿಯೋ ಆಫ್ ಆ್ಯಕ್ಚುಯಲ್ ವ್ಯಾಲ್ಯೂಮ್ ಟು ಸ್ವೆಪ್ಟ್ ವ್ಯಾಲ್ಯೂಮ್. ನೀವು ಏನು ಕ್ಯಾಲ್ಕುಲೇಷನ್ ಮಾಡಿಕೊಂಡಿದ್ದೀರೋ ಆ ಕ್ಯಾಲ್ಕುಲೇಷನ್ ರೀಡಿಂಗ್ ಮೇಲೆ ನಾವು ಆ್ಯಕ್ಚುಯಲ್ ವ್ಯಾಲ್ಯೂಮು ಸ್ವೆಪ್ಟ್ ವ್ಯಾಲ್ಯೂಮ್ನ ನಾವು ಕನ್ಸಿಡರ್ ಮಾಡಿ ವ್ಯಾಲ್ಯೂಮೆಟ್ರಿಕ್ ಎಫಿಷಿಯನ್ಸಿನ ಮಾಡ್ಬೋದು. ಈಗ ನೋಡಿ, ಫಸ್ಟು ಟ್ರಯಲಲ್ಲಿ ಆ್ಯಕ್ಚುಯಲ್ ವ್ಯಾಲ್ಯೂಮ್ ಬಂದ್ಬಿಟ್ಟು 3.31 ಇಂಟು 10⁻⁻3. ಫಸ್ಟು ಟ್ರಯಲಲ್ಲಿ ಸ್ವೆಪ್ಟ್ ವ್ಯಾಲ್ಯೂಮ್ ಬಂದ್ಬಿಟ್ಟು 3.83 ಇಂಟು 10⁻⁻3 ಇಂಟು 100 ಮಾಡಿದಾಗ ಫಸ್ಟು ವ್ಯಾಲ್ಯೂಮೆಟ್ರಿಕ್ ಎಫಿಷಿಯನ್ಸಿ ಫಸ್ಟು ಟ್ರಯಲ್ದು 86.42% ಬಂತು. ಇನ್ ದ ಸೇಮ್ ವೇಲಿ ಸೆಕೆಂಡ್ ಟ್ರಯಲು ಮತ್ತು ಥರ್ಡ್ ಟ್ರಯಲ್ಗೆ ನಾನು ಕರಸ್ಪಾಂಡಿಂಗ್ ರೀಡಿಂಗ್ಸ್ನ ವಿ ಎ ಮತ್ತು ವಿ ಎಸ್ ಆ ಪರ್ಟಿಕ್ಯುಲರ್ ಟ್ರಯಲಿಗೆ ನಾವು ಏನು ವ್ಯಾಲ್ಯೂ ಬಂದಿರ್ತೋ ಆ ಟ್ರಯಲ್ನ ಹಾಕೊಂಡು ಮಾಡಿದಾಗ ಎರಡನೇ ವ್ಯಾಲ್ಯೂ ಬಂದ್ಬಿಟ್ಟು 77%, ಮೂರನೇದು ಬಂದ್ಬಿಟ್ಟು 72.6% ಎಫಿಷಿಯನ್ಸಿ ಬಂತು. ಈಗ ನೀವು ಒಂದು ಅಬ್ಸರ್ವ್ ಮಾಡಬೇಕಾದ್ರು ಇಷ್ಟೇ, ಇಲ್ಲಿ ಬಂದಿರೋ ಎಲ್ಲ ವ್ಯಾಲ್ಯೂಸ್ನ ನೀವು ಟ್ಯಾಬ್ಲೆಟೆಡ್ ಕಾಲಮಲ್ಲಿ ಹಾಕ್ಕೊಳ್ಳಿ. ಈಗ ನೋಡಿ, ವ್ಯಾಲ್ಯೂಮೆಟ್ರಿಕ್ ಎಫಿಷಿಯನ್ಸಿ ಫಸ್ಟು ಟ್ರಯಲ್ಗೆ ಬಂದ್ಬಿಟ್ಟು 86.42%, ಎರಡನೇ ಟ್ರಯಲ್ಗೆ ಬಂದ್ಬಿಟ್ಟು 77.36%, ಮೂರನೇ ಟ್ರಯಲ್ಗೆ ಬಂದ್ಬಿಟ್ಟು 72.6% ಬಂತು. ಸೊ ಸ್ವೆಪ್ಟ್ ಆ್ಯಕ್ಚುಯಲ್ ವ್ಯಾಲ್ಯೂಮ್ ಬಂದ್ಬಿಟ್ಟು ಫಸ್ಟು ಟ್ರಯಲ್ಗೆ ಬಂದ್ಬಿಟ್ಟು 3.31 ಇಂಟು 10⁻⁻³ ಮೀಟರ್ ಕ್ಯೂಬ್ ಪರ್ ಸೆಕೆಂಡ್ಸ್. ಎರಡನೇ ಟ್ರಯಲ್ಗೆ ಬಂದ್ಬಿಟ್ಟು 2.94 ಇಂಟು 10⁻⁻³ ಮೀಟರ್ ಕ್ಯೂಬ್ ಪರ್ ಸೆಕೆಂಡ್. ಮೂರನೇ ಟ್ರಯಲ್ಗೆ ಬಂದು 2.74 ಇಂಟು 10⁻⁻³ ಮೀಟರ್ ಕ್ಯೂಬ್ ಪರ್ ಸೆಕೆಂಡ್ ಆ್ಯಕ್ಚುಯಲ್ ವ್ಯಾಲ್ಯೂಮ್. ನೆಕ್ಸ್ಟು ಸ್ವೆಪ್ಟ್ ವ್ಯಾಲ್ಯೂಮ್ ಫಸ್ಟ್ ಟ್ರಯಲಲ್ಲಿ 3.83 ಇಂಟು 10⁻⁻3 ವಿ ಎರಡನೇ ಟ್ರಯಲ್ ಬಂದ್ಬಿಟ್ಟು 3.80 ಇಂಟು 10⁻⁻3, ಮೂರನೇ ಟ್ರಯಲ್ ಬಂದ್ಬಿಟ್ಟು 3.77 ಇಂಟು 10⁻⁻3. ಈ 3 ಟ್ರಯಲ್ ಮಾಡಿದಾದಮೇಲೆ ನೀವು ಗಮನಿಸಬೇಕಾಗಿರೋದು ಇಷ್ಟೇ, ಒನ್ಸ್ ದ ಡಿಸ್ಚಾರ್ಜ್ ಪ್ರೆಷರ್ ಈಸ್ ಇನ್ಕ್ರೀಸಿಂಗ್ ಅಥವಾ ಡೆಲಿವರಿ ಪ್ರೆಷರ್ ಆಫ್ ದ ಕಂಪ್ರೆಸರ್ ಈಸ್ ಇನ್ಕ್ರೀಸಿಂಗ್, ದ ಸ್ಪೀಡ್ ಆಫ್ ದ ಕಂಪ್ರೆಸರ್ ಡಿಕ್ರೀಸಸ್. ಏನು ಸ್ಪೀಡ್ ಆಫ್ ದ ಕಂಪ್ರೆಸರ್ ಡಿಕ್ರೀಸ್ ಆಗುತ್ತೋ ಅಥವಾ ಡೆಲಿವರಿ ಪ್ರೆಷರ್ ಇನ್ಕ್ರೀಸ್ ಆಗುತ್ತೋ ವ್ಯಾಲ್ಯೂಮೆಟ್ರಿಕ್ ಎಫಿಷಿಯನ್ಸಿ ಡಿಕ್ರೀಸ್ ಆಗುತ್ತೆ. ಈಗ ನೀವು ಫೈನಲಾಗಿ ಕನ್ಕ್ಲೂಷನ್ ಏನು ಕೊಡ್ಬೋದು ಅಂದರೆ, ಇಫ್ ಡೆಲಿವರಿ ಪ್ರೆಷರ್ ಅಥವಾ ಡಿಸ್ಚಾರ್ಜ್ ಪ್ರೆಷರ್ ಆಫ್ ದ ಕಂಪ್ರೆಸರ್ ಈಸ್ ಇನ್ಕ್ರೀಸಸ್, ದ ವ್ಯಾಲ್ಯೂಮೆಟ್ರಿಕ್ ಎಫಿಷಿಯನ್ಸಿ ಆಫ್ ದ ಕಂಪ್ರೆಸರ್ ಈಸ್ ಡಿಕ್ರೀಸಸ್. ಒಂದು. ಎರಡನೇದು ಬಂದ್ಬಿಟ್ಟು, ಇಫ್ ದ ಸ್ಪೀಡ್ ಆಫ್ ದ ಕಂಪ್ರೆಸರ್ ಡಿಕ್ರೀಸ್ ಆದರೆ ವ್ಯಾಲ್ಯೂಮೆಟ್ರಿಕ್ ಎಫಿಷಿಯನ್ಸಿ ಕೂಡ ಡಿಕ್ರೀಸ್ ಆಗುತ್ತೆ. ಸೊ ಜನರಲ್ಲಾಗಿ ರೆಸಿಪ್ರೊಕೇಟಿಂಗ್ ಏರ್ ಕಂಪ್ರೆಸರಲ್ಲಿ ವ್ಯಾಲ್ಯೂಮೆಟ್ರಿಕ್ ಎಫಿಷಿಯನ್ಸಿ ಬಂದ್ಬಿಟ್ಟು 70 to 90% ಇರಬೇಕು. ದ ಫೈನಲ್ ಕನ್ಕ್ಲೂಷನ್ ಅಥವಾ ರಿಸಲ್ಟ್ ಆಫ್ ದ ಏರ್ ಕಂಪ್ರೆಸರ್ ಈಸ್, ಇವೆಲ್ಲ ಅವರೇಜ್ ತಗೊಂಡು ದ ವ್ಯಾಲ್ಯೂಮೆಟ್ರಿಕ್ ಎಫಿಷಿಯನ್ಸಿ ಆಫ್ ದ ಕಂಪ್ರೆಸರ್ ಈಸ್ ಅಂಥೇಳಿ ಕ್ಯಾಲ್ಕುಲೇಟ್ ಅವರೇಜ್ ತಗೋ. ಫೈನಲಿಗೆ ದ ರಿಸಲ್ಟ್ ಏನು ಕೊಡ್ಬೋದು ಅಂದರೆ, ದ ವ್ಯಾಲ್ಯೂಮೆಟ್ರಿಕ್ ಎಫಿಷಿಯನ್ಸಿ ಆಫ್ ದ ಕಂಪ್ರೆಸರ್ 2 ಸ್ಟೇಜ್ ರೆಸಿಪ್ರೊಕೇಟಿಂಗ್ ಏರ್ ಕಂಪ್ರೆಸರ್ ಈಸ್ ಈಕ್ವಲ್ ಟು ಈ 3ನ ರೀಡಿಂಗ್ ತಗೊಂಡು ಅವರೇಜ್ ಮಾಡಿದಾಗ ನಿಮಗೆ 78.79% ಬರುತ್ತೆ. ನೆಕ್ಸ್ಟು ಇದಾದಮೇಲೆ ಗ್ರಾಫ್ ಒಂದು ಡ್ರಾ ಮಾಡಬೇಕು. ಗ್ರಾಫ್ ಯಾವ ರೀತಿ ಡ್ರಾ ಮಾಡಬೇಕಂದ್ರೆ, ವ್ಯಾಲ್ಯೂಮೆಟ್ರಿಕ್ ಎಫಿಷಿಯನ್ಸಿ ವರ್ಸಸ್ ಡಿಸ್ಚಾರ್ಜ್ ಪ್ರೆಷರ್. ಈಗ ನೋಡಿ, 2 kg ಅಪ್ಲೈ ಮಾಡಿದಾಗ ನಮಗೆ 86% ಬಂತು. 4 kg ಅಪ್ಲೈ ಮಾಡಿದಾಗ 77 ಏನೋ ಬಂತು. 6 kg ಅಪ್ಲೈ ಮಾಡಿದಾಗ 72 ಬಂತು. ಸೊ ನಿಮಗೆ ಗ್ರಾಫು ಈ ಟೈಪಲ್ಲಿ ಬರುತ್ತೆ.
ಈ ಗ್ರಾಫ್ನ ನೀವು ಡ್ರಾ ಮಾಡಬೇಕು. ಎಲ್ಲ ಕ್ಯಾಲ್ಕುಲೇಷನ್ ಆದಮೇಲೆ ನೀವು ರಿಸಲ್ಟಲ್ಲಿ ಕನ್ಕ್ಲೂಷನ್ ಏನು ಬರೀಬೋದು ಅಂದರೆ ದ ವ್ಯಾಲ್ಯೂಮೆಟ್ರಿಕ್ ಎಫಿಷಿಯನ್ಸಿ ಆಫ್ 2 ಸ್ಟೇಜ್ ರೆಸಿಪ್ರಿಕೇಟಿಂಗ್ ಏರ್ ಕಂಪ್ರೆಸರ್ ಈಸ್ ಈಕ್ವಲ್ ಟು 79% ಆ್ಯಂಡ್ ಗ್ರಾಫ್ ಯಾವುದ್ಯಾವುದು ವರ್ಸಸ್ ಹಾಕಬೇಕಂದ್ರೆ ಡಿಸ್ಚಾರ್ಜ್ ಪ್ರೆಷರ್ ವರ್ಸಸ್ ವ್ಯಾಲ್ಯೂಮೆಟ್ರಿಕ್ ಎಫಿಷಿಯನ್ಸಿ ಹಾಕಬೇಕು. ನೆಕ್ಸ್ಟ್ 3ನೇ ಪಾಯಿಂಟ್ ಏನಂದರೆ ಕನ್ಕ್ಲೂಷನ್ ಕೊಡಿ. ಇಫ್ ದ ಡಿಸ್ಚಾರ್ಜ್ ಪ್ರೆಷರ್ ಈಸ್ ಇನ್ಕ್ರೀಜಸ್ ದ ವ್ಯಾಲ್ಯೂಮೆಟ್ರಿಕ್ ಎಫಿಷಿಯನ್ಸಿ ಆಫ್ ದ ಕಂಪ್ರೆಸರ್ ಈಸ್ ಡಿಕ್ರೀಜಸ್. ಇದು ರಿಸಲ್ಟಲ್ಲಿ ಕೊಡ್ರಿ. ಅದು ನೆಕ್ಸ್ಟು ಸ್ಪೀಡ್ ವರ್ಸಸ್ ವ್ಯಾಲ್ಯೂಮೆಟ್ರಿಕ್ ಎಫಿಷಿಯನ್ಸಿ ಬೇಕಾದ್ರೂ ಹಾಕ್ಬೋದು. ಸ್ಪೀಡು ಡಿಕ್ರೀಸ್ ಆದಂಗೆಲ್ಲ ವ್ಯಾಲ್ಯೂಮೆಟ್ರಿಕ್ ಎಫಿಷಿಯನ್ಸಿ ಕೂಡ ಡಿಕ್ರೀಸ್ ಆಗುತ್ತೆ. ಇದು ಫೈನಲ್ ಕನ್ಕ್ಲೂಷನ್ ಆಫ್ 2 ಸ್ಟೇಜ್ ರೆಸಿಪ್ರಿಕೇಟಿಂಗ್ ಏರ್ ಕಂಪ್ರೆಸರ್.